ಇಲ್ಲಿ ಡಾಕ್ಟರ್ಸ್ ಹಲವಾರು ಜನ ಕೂತಿದ್ದಾರೆ. ಮಂಜುನಾಥ್ ಅವರು, ಸುಧಾಕರ್ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು. ಇಂದ ಅವರು ಓದುವಂತ ಸಂದರ್ಭದಲ್ಲಿ ಓದೋದಕ್ಕೆ ಎಷ್ಟು ಸೀಟ್ಗಳಿದ್ವು? 10 ವರ್ಷದ ಹಿಂದೆ ಮೆಡಿಕಲ್ ಸೀಟ್ ಎಷ್ಟಿತ್ತು? ಅದನ್ನ ಡಬಲ್ ಮಾಡುವಂತ ಕೆಲಸವನ್ನ 10 ವರ್ಷದಲ್ಲಿ ಮೋದಿ ಅವರ ಸರ್ಕಾರ ಮಾಡಿದೆ. ಡೆಲ್ಲಿಯಲ್ಲಿ ನಿಂತು ಹೇಳಿದ್ರು, ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಬೇಕು, ಮತ್ತೆ ಅವರನ್ನು ಪ್ರಧಾನಿ ಮಾಡುವುದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಇವತ್ತು ಬೆಂಬಲವನ್ನ ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಗುರಿ ಇರುವಂತದ್ದು ಜೆಡಿಎಸ್ ಮತ್ತು ಬಿಜೆಪಿ ಎರಡೂ ಸೇರಿ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನು ಗೆಲ್ಲಬೇಕು. 14ರಲ್ಲಿ ನರೇಂದ್ರ ಮೋದಿ ಅವರು ಯಾವ್ಯಾವ ಭರವಸೆಯನ್ನು ನಮಗೆ ಕೊಟ್ಟಿದ್ರು ಅದೆಲ್ಲವನ್ನು ಈಡೇರಿಸುವಂತ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಹಿಂದಿನ ಸರ್ಕಾರ, ಯುಪಿಎ ಸರ್ಕಾರ, ಕಾಂಗ್ರೆಸ್ ಮಾಡಿದಂತ ಅನಾಹುತಗಳನ್ನ, ಅವರು ಮಾಡಿದಂತ ತಪ್ಪಿನ ಹೊಂಡ ತುಂಬಕ್ಕೆ ನನಗೆ 10 ವರ್ಷಗಳು ಬೇಕಾಗಬಹುದು. ನಾನು ನಾಮಿನೇಷನ್ ಆಗ್ತಾ ಇದ್ದೀನಿ, ಎಲ್ಲ ಕಾರ್ಯಕರ್ತರು ದಯಮಾಡಿ ಬರಬೇಕು. ಆದ್ರೆ ಇವತ್ತು ಯಾವ ಸರ್ಕಾರ, ಮೋದಿ ಸರ್ಕಾರ ಹೇಳಿದೆ ಅದರಂತೆ ನಡ್ಕೊಂಡು ರಾಮ ಮಂದಿರ ಅಲ್ಲೇ ಆಗಿದೆ. ನಾವೆಲ್ಲ ಇಟ್ಟಿಗೆ ಒತ್ತಂತವರು ಹಲವಾರು ಜನರ ಮುಖ ಇಲ್ಲಿ ಕಾಣಿಸ್ತಾ ಇದೆ. ಕೇಳ್ತಾ ಇದ್ರು ಕಾಂಗ್ರೆಸ್ ಅವರು, ಇಟ್ಟಿಗೆ ಎಲ್ಲೋಯ್ತು ಅಂತ ಹೇಳಿ. ನಮ್ಮ ಉತ್ತರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಗಳು, ಕೇಂದ್ರ ಸಚಿವರು ಆದಂತ ಶ್ರೀ ಕುಮಾರಿ ಶೋಭಾ ಮೇಡಮ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳ್ಕೊಂತೀನಿ. ವೇದಿಕೆಯಲ್ಲಿರುವಂತ ನಮ್ಮೆಲ್ಲರ ಹಿರಿಯರು, ಕರ್ನಾಟಕ ರಾಜ್ಯದಲ್ಲಿ ಬಡವರ ಕೆಲಸವನ್ನ, ರೈತರ ಕೆಲಸವನ್ನ ಹೇಗೆ ಮಾಡಬಹುದು ಅನ್ನುವಂಥದಕ್ಕೆ ಉದಾಹರಣೆಯಾಗಿ ಕೆಲಸ ಮಾಡಿರುವಂತ ಸನ್ಮಾನ್ಯ BS ಯಡಿಯೂರಪ್ಪನವರೇ, ಕರ್ನಾಟಕದಲ್ಲಿ ಸಕಾಲದ ಮೂಲಕ ಆಡಳಿತ ವ್ಯವಸ್ಥೆಯಲ್ಲಿ ಸುಧಾರಣೆಯನ್ನು ತರುವುದಕ್ಕೆ ವಿಶೇಷವಾಗಿ ಪ್ರಯತ್ನ ಮಾಡಿರುವಂತ ನಮ್ಮ ಹಿರಿಯರು, ಬೆಂಗಳೂರು ಉತ್ತರದ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳು ಆಗಿರುವಂತಹ ಸನ್ಮಾನ್ಯ ಸದಾನಂದ ಗೌಡ್ರೆ, ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರೇ, ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಅಶೋಕ್ ಅವರೇ, ವೇದಿಕೆಯಲ್ಲಿರುವಂಥ ನನ್ನೆಲ್ಲ ಅಭ್ಯರ್ಥಿ ಮಿತ್ರರೇ, ಶಾಸಕ ಮಿತ್ರರೇ, ಪಕ್ಷದ ಅನ್ಯಾನ್ಯ ಜವಾಬ್ದಾರಿಯನ್ನು ಹೊತ್ತಿರುವಂತ ಎಲ್ಲ ಹಿರಿಯರೇ, ಬೆಂಗಳೂರು ಮತ್ತು ಆಸುಪಾಸಿನ ಕ್ಷೇತ್ರಗಳಿಂದ ಬಂದಿರುವಂತ ಬೇರೆ ಬೇರೆ ಜವಾಬ್ದಾರಿಗಳನ್ನು ಹೊತ್ತಿರುವಂತ ವೇದಿಕೆಯ ಕೆಳಗೆ ಕೂತಿರುವಂತ ಎಲ್ಲ ಹಿರಿಯರೇ, ಕಾರ್ಯಕರ್ತ ಬಂಧುಗಳೇ, ಮಾಧ್ಯಮದ ಸ್ನೇಹಿತರೆ, ದೇಶದ ಮೊದಲ ಹಂತದ ಚುನಾವಣೆ ಏಪ್ರಿಲ್ 19ರಂದು ನಡೀಲಿಕ್ಕಿದೆ. ನಾವು ಬೆಂಗಳೂರು ಮತ್ತು ಕರ್ನಾಟಕದ ದಕ್ಷಿಣ ಭಾಗದ ಕಾರ್ಯಕರ್ತರು ಕೂತಿದ್ದೀವಿ. 26 ತಾರೀಕಿಗೆ ನಡೆಯುವಂತ ಈ ಚುನಾವಣೆಯಲ್ಲಿ ಒಂದು ಅದ್ಭುತವನ್ನ ಮಾಡಬೇಕು. ಯಾವ ನರೇಂದ್ರ ಮೋದಿ ಅವರು ಕಳೆದ 1 ವರ್ಷದ ಹಿಂದೆ ಕರ್ನಾಟಕದಾದ್ಯಂತ ಓಡಾಟ ಮಾಡಿದ್ರು, ಚುನಾವಣೆಗಳನ್ನ ದೇಶದಾದ್ಯಂತ ಮಾಡಿದ್ರು, ಇವತ್ತು ಅವರ ಚುನಾವಣೆ ನಡೀತಾ ಇರುವಂತ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ಏನು, ನಾವೇನು ಮಾಡಬೇಕಾಗಿದೆ, ಇದನ್ನ ಅಮಿತ್ ಶಾ ಅವರು ಅವರದೇ ಆದಂತ ಭಾಷೆಯಲ್ಲಿ ಹೇಳೋರಿದ್ದಾರೆ. ಬಂಧುಗಳೇ, ದೇಶಕ್ಕೆ ಇದೊಂದು ನಿರ್ಣಾಯಕ ಚುನಾವಣೆ. 2014ರಲ್ಲಿ ನಾವು ಮೊದಲ ಬಾರಿ ಗೆದ್ದು ಪಾರ್ಲಿಮೆಂಟ್ಗೆ ಹೋದಂತ ಸಂದರ್ಭದಲ್ಲಿ ದೇಶದ ಪ್ರಧಾನಿಯಾದಂತ ನರೇಂದ್ರ ಮೋದಿ ಅವರು ಒಂದು ಮಾತು ನಮ್ಮೆಲ್ಲರನ್ನ NDAದ ಸದಸ್ಯರನ್ನ ಕೂರಿಸಿಕೊಂಡು ಹೇಳಿದ್ರು. ಹಿಂದಿನ ಸರ್ಕಾರ, UPA ಸರ್ಕಾರ, ಕಾಂಗ್ರೆಸ್ ಮಾಡಿದಂತ ಅನಾಹುತಗಳನ್ನ
ಅವರು ಮಾಡಿದಂತ ತಪ್ಪಿನ ಹೊಂಡ ತುಂಬಕ್ಕೆ ನಂಗೆ 10 ವರ್ಷಗಳು ಬೇಕಾಗಬಹುದು. ಆ ಹೊಂಡದಿಂದ ಈ ದೇಶವನ್ನ ಮೇಲಕ್ಕೆತ್ತಿ ದೇಶದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ಮತ್ತೆ ನಂಗೆ 10 ವರ್ಷಗಳನ್ನ ಈ ದೇಶದ ಜನ ಕೊಡಬೇಕು ಅನ್ನುವಂತ ಪ್ರಾರ್ಥನೆಯನ್ನ ಮಾಡಿದ್ರು. 10 ವರ್ಷಗಳು ಸಂದೋಗಿದವೆ. ಯುಪಿಎ ಸರ್ಕಾರ ಮಾಡಿದಂತ ತಪ್ಪುಗಳಿಂದ ಮೇಲಕ್ಕೆದ್ದು ಬಂದು ಈ ದೇಶದಲ್ಲಿ ನರೇಂದ್ರ ಮೋದಿ ಅವರು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರು. ದೇಶದ ರಕ್ಷಣೆಗೆ ಆದ್ಯತೆಯನ್ನು ಕೊಟ್ಟರು. ಯಾವ ದೇಶ ಭಿಕ್ಷುಕರ ದೇಶ ಅಂತ ವಿದೇಶದಲ್ಲಿ ಕರೆಸ್ಕೊಂತ ಇತ್ತು ಅಂತ ದೇಶಕ್ಕೆ ಇವತ್ತು ದೇಶದ ಪ್ರಧಾನಿ ಅಥವಾ ಯಾವುದೇ ಮಂತ್ರಿಗಳು ಹೋದ್ರೆ ಕೆಂಪು ಹಾಸಿನ ಸ್ವಾಗತವನ್ನ ವಿದೇಶದಲ್ಲಿ ಕೊಡ್ಲಿಕ್ಕೆ ಕಾರಣೀಕರ್ತರು ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಅನ್ನುವಂತ ಹೆಮ್ಮೆ ಇವತ್ತು ನಮ್ಮೆಲ್ಲರಿಗೂ ಇದೆ. ಪ್ರಧಾನಿಯವರ ಅಪೇಕ್ಷೆ ಇರುವಂತದ್ದು 3ನೇ ಬಾರಿಗೆ ಮತ್ತೊಂದ್ಸಾರಿ ಭಾರತೀಯ ಜನತಾ ಪಾರ್ಟಿ ಗೆದ್ದು ಬರಬೇಕು. ಈ ದೇಶದಲ್ಲಿ ಅಭಿವೃದ್ಧಿಗೆ ವೇಗ ಕೊಡಬೇಕು. ದೇಶದ ರಕ್ಷಣೆಗೆ ವ್ಯವಸ್ಥಿತವಾದಂತಹ ಒಂದು ಯೋಜನೆ ರೂಪಿಸಬೇಕು. ಜನರ ಬದುಕನ್ನ ಹಸನು ಮಾಡಬೇಕನ್ನುವಂತ ಕಾರಣಕ್ಕಾಗಿ ಅವರು ಯೋಜನೆಯನ್ನ ರೂಪಿಸ್ತಾ ಇದ್ದಾರೆ. ಬಂಧುಗಳೇ, 2014ರಲ್ಲಿ ನರೇಂದ್ರ ಮೋದಿ ಅವರು ಯಾವ ಭರವಸೆಯನ್ನ ನಮಗೆ ಕೊಟ್ಟಿದ್ರು ಅದೆಲ್ಲವನ್ನ ಈಡೇರಿಸುವಂತ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ. ಇವತ್ತು ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಿದೆ. ಮೆಡಿಕಲ್ ಸೀಟ್ ಹಿಂದೆ 65 ವರ್ಷದಲ್ಲಿ ಏನಿತ್ತು, ಇಲ್ಲಿ ಡಾಕ್ಟರ್ಸ್ ಹಲವಾರು ಜನ ಕೂತಿದ್ದಾರೆ. ಮಂಜುನಾಥ್ ಅವರು, ಸುಧಾಕರ್ ಅವರು, ಡಾಕ್ಟರ್ ಅಶ್ವಥ್ ನಾರಾಯಣ ಅವರು. ಇಂದ ಅವರು ಓದುವಂತ ಸಂದರ್ಭದಲ್ಲಿ ಓದೋದಕ್ಕೆ ಎಷ್ಟು ಸೀಟ್ಗಳಿದ್ವು? 10 ವರ್ಷದ ಹಿಂದೆ ಮೆಡಿಕಲ್ ಸೀಟ್ ಎಷ್ಟಿತ್ತು ಅದನ್ನ ಡಬಲ್ ಮಾಡುವಂತ ಕೆಲಸವನ್ನ 10 ವರ್ಷದಲ್ಲಿ ಮೋದಿ ಅವರ ಸರ್ಕಾರ ಮಾಡಿದೆ. MD ಸೀಟ್ಗಳನ್ನ ಡಬಲ್ ಮಾಡಿದೆ, ಮೆಡಿಕಲ್ ಕಾಲೇಜುಗಳನ್ನ ಡಬಲ್ ಮಾಡಿದೆ, IITಗಳನ್ನ ಡಬಲ್ ಮಾಡಿದೆ. ಇವತ್ತು ನಮ್ಮ ಮಕ್ಕಳು ಹೆಚ್ಚು ಓದಬೇಕು, ಚೆನ್ನಾಗಿ ಓದಬೇಕು ಅನ್ನೋದಕ್ಕೆ ವಿಶೇಷ ಪ್ರಯತ್ನವನ್ನ ಮೋದಿ ಸರ್ಕಾರ ಮಾಡಿದೆ. ಬಂಧುಗಳೇ, ಅಭಿವೃದ್ಧಿಯಲ್ಲಿ ಕಾಂಪ್ರಮೈಸ್ ಇಲ್ಲ, ಅಭಿವೃದ್ಧಿಯಲ್ಲಿ ಭ್ರಷ್ಟಾಚಾರ ಇಲ್ಲ. ಇದನ್ನ ಮಾಡಿ ತೋರಿಸಿದೆ. ಒಂದು ಕಾಲ ಇತ್ತು, ನೀವು ಯಾರಾದರೂ ರೈಲಲ್ಲಿ ಹೋಗುವವರಂತಿದ್ರೆ ಭಾರತೀಯ ರೈಲ್ವೆ ಅಂದ್ರೆ ವಾಸನೆ, ಭಾರತೀಯ ರೈಲ್ವೆ ಅಂದ್ರೆ ತಿಗಣೆ, ಭಾರತೀಯ ರೈಲ್ವೆ ಅಂದ್ರೆ ಜಿರಳೆ ಅನ್ನುವಂತ ಭಾವನೆ ಇತ್ತು. ಅದಕ್ಕಾಗಿ ಇವತ್ತು ಅದನ್ನು ಬದಲಾಯಿಸಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ರೈಲ್ವೆಯನ್ನ ಎತ್ತಕ್ಕೆ ಏರಿಸಿದಂತ ಕೆಲಸವನ್ನ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ಮಾಡಲಾಗಿದೆ. ದೇಶದ ಗಡಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ, ದೇಶದಲ್ಲಿ ಅಭಿವೃದ್ಧಿ ಮಾಡುವಂತ ಕೆಲಸಕ್ಕೆ ಯಾವೊಂದು ಮೋದಿ ಕಾಂಪ್ರಮೈಸ್ ಮಾಡಿಲ್ಲ. ಮೋದಿ ಅವರು ಕೇಳ್ತಾ ಇದ್ದಾರೆ, 2047ಕ್ಕೆ ಈ ಭಾರತವನ್ನ ತಯಾರಿ ಮಾಡಬೇಕು. 2047 ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವನ ಆಚರಣೆ ಮಾಡುವಂತ ಸಂದರ್ಭದಲ್ಲಿ ಪ್ರಪಂಚದ ಮಧ್ಯೆ ಭಾರತ ನಂಬರ್ 1 ಜಾಗಕ್ಕೆ ಹೋಗಬೇಕು. ಆ ಸಂಕಲ್ಪವನ್ನು ಇಟ್ಟು ನಾವು ಇವತ್ತು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಮೋದಿ ಅವರ ಆಸೆ ಇದೆ. ಅವರ ಆಸೆಗೆ ಇಂಬು ಕೊಡೋದಕ್ಕಾಗಿ ಈ ಚುನಾವಣೆ ನಡೀತಾ ಇದೆ. 400 ಪಾರ್ ಅನ್ನುವಂತ ಮಾತನ್ನ ಮೋದಿ ಅವರು ಹೇಳಿದ್ದಾರೆ. 400 ಗಡಿಯನ್ನ NDA ದಾಟಬೇಕು. ಇವತ್ತು ನಮ್ಗೆ ಖುಷಿ ಆಗುವಂತದ್ದು, ಕರ್ನಾಟಕ ರಾಜ್ಯದಲ್ಲಿ ಇಷ್ಟು ದಿನಗಳ ಕಾಲ ದೇವೇಗೌಡರು ನಮ್ಮ ಜೊತೆ ಬಂದಿರಲಿಲ್ಲ. ಕುಮಾರಣ್ಣ ಬಂದ್ರು, ದೇವೇಗೌಡರು ಬಂದಿರಲಿಲ್ಲ. ಮನಸ್ಸು ನಮ್ಮ ಜೊತೆ ಇರಲಿಲ್ಲ. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರ ವ್ಯಕ್ತಿತ್ವದ ಕಾರಣಕ್ಕಾಗಿ, ಅವರ ಅಭಿವೃದ್ಧಿಯ ಕೆಲಸದ ಕಾರಣಕ್ಕಾಗಿ ದೇವೇಗೌಡರಂತ ಹಿರಿಯ ನಾಯಕರು ಕೂಡ ಕರ್ನಾಟಕದಲ್ಲಿ ನಿಂತು ಹೇಳಿದ್ರು, ಡೆಲ್ಲಿಯಲ್ಲಿ ನಿಂತು ಹೇಳಿದ್ರು, ನರೇಂದ್ರ ಮೋದಿ ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ ಬೇಕು, ಮತ್ತೆ ಅವರನ್ನು ಪ್ರಧಾನಿ ಮಾಡುವುದಕ್ಕೆ ನಾನು ಬೆಂಬಲ ಕೊಡ್ತೀನಿ ಅಂತ ಹೇಳಿ ಇವತ್ತು ಬೆಂಬಲವನ್ನ ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ. ನಮ್ಮ ಗುರಿ ಇರುವಂತದ್ದು JDS ಮತ್ತು ಬಿಜೆಪಿ ಎರಡೂ ಸೇರಿ ಕರ್ನಾಟಕದಲ್ಲಿ 28ಕ್ಕೆ 28 ಸೀಟ್ಗಳನ್ನು ಗೆಲ್ಲಬೇಕು. ಅದಕ್ಕಾಗಿ ನಾವು ಇವತ್ತು ಕೆಲಸ ಮಾಡಬೇಕಾಗಿದೆ. ಎಲ್ಲಿ JDS ಸ್ಪರ್ಧೆ ಮಾಡಿದೆ ಅಲ್ಲಿ ಬಿಜೆಪಿ, ಎಲ್ಲಿ ಬಿಜೆಪಿ ಸ್ಪರ್ಧೆ ಮಾಡಿದೆ ಅಲ್ಲಿ JDS ಒಟ್ಟಾಗಿ ನಿಂತು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿದ್ರೆ, ನಮ್ಮ ಬೂತಲ್ಲಿ ನಾವು ಕೆಲಸ ಮಾಡಿದ್ರೆ 100ಕ್ಕೆ 100 ಮೋದಿ ಗೆಲ್ತಾರೆ. ಮೋದಿ ಅವರ ಒಂದು ದುಃಖ ಇದೆ,
ಯಾವಾಗ್ಲೂ ಬೆಂಗಳೂರು ಅವರನ್ನು ಕಂಡ್ರೆ ಒಂದು ಮಾತು ಹೇಳ್ತಾರೆ, ಬೆಂಗಳೂರು ಜನ ಎಲ್ಲ ಸರಿ ಇದೆ ಆದ್ರೆ ಓಟಿಗೆ ಬರಲ್ಲ ಅಂತ ಹೇಳ್ತಾರೆ. ಇದು ಸತ್ಯನೂ ಹೌದು. ಕಳೆದ ಬಾರಿ ನಮ್ಮೆಲ್ಲ ಸಂಸದರಿಗೆ 52, 53, 54% ವೋಟ್ ಆಗಿದೆ. ಆದ್ರೆ ಈ ಸಾರಿ ನಾವೆಲ್ಲರೂ ಕಾರ್ಯಕರ್ತರು ನಮ್ಮ ಗುರಿ ಇರುವಂತದ್ದು ಮನೆ ಮನೆಗೆ 1 ಸಾರಿ 2 ಸಾರಿ 3 ಸಾರಿ ಹೋಗ್ಬೇಕು, ಜನರನ್ನ ಕರ್ಕೊಂಡು ಬರ್ಬೇಕು. ಓಟಿನ ದಿನ 90% ವೋಟ್ ಮಾಡುವಂತ ಗುರಿಯೇ ಅದು ನಮ್ಮ ಕಾರ್ಯಕರ್ತರ ನಮ್ಮೆಲ್ಲರ ಗುರಿ ಆಗ್ಬೇಕು. ಆವಾಗ ನಂಬರ್ 1 ಪಾರ್ಟಿ, ಪ್ರಪಂಚದ ನಂಬರ್ 1 ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಆ ಕಾರ್ಯಕರ್ತರು ನಾವು ಕೂತಿದ್ದೀವಿ. ನಂಬರ್ 1 ಪಾರ್ಟಿ, ನಂಬರ್ 1 ಮತದಿಂದ ಇವತ್ತು ಗೆದ್ದು ಬರುವಂತ ಅಗತ್ಯ ಇದೆ. ಆ ಕೆಲಸವನ್ನ ನಾವೆಲ್ಲರೂ ಮಾಡೋಣ ಅನ್ನುವಂತ ಮಾತನ್ನು ಹೇಳಿ, ನಾವು ಇವತ್ತು ಅಮಿತ್ ಶಾ ಅವರು ಬಂದಾಗ ಅವರಿಗೆ ಈ ಉತ್ಸಾಹವನ್ನ ತೋರಿಸಬೇಕಾಗಿದೆ. ಒಟ್ಟಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಸಂದೇಶವನ್ನ ನಾವು ಕೊಡಬೇಕಾಗಿದೆ. ಅದಕ್ಕಾಗಿ ಒಂದ್ಸಾರಿ ಜೋರಾಗಿ ಹೇಳಿ, ನಾಳೆ ನಾನು ನಾಮಿನೇಷನ್ ಆಗ್ತಾ ಇದ್ದೀನಿ, ಎಲ್ಲ ಕಾರ್ಯಕರ್ತರು ದಯಮಾಡಿ ಬರಬೇಕು. ಆದ್ರೆ ಇವತ್ತು ಯಾವ ಸರ್ಕಾರ, ಮೋದಿ ಸರ್ಕಾರ ಹೇಳಿದೆ ಅದರಂತೆ ನಡ್ಕೊಂಡು ರಾಮ ಮಂದಿರ ಅಲ್ಲೇ ಆಗಿದೆ. ನಾವೆಲ್ಲ ಇಟ್ಟಿಗೆ ಒತ್ತಂತವರು ಹಲವಾರು ಜನರ ಮುಖ ಇಲ್ಲಿ ಕಾಣಿಸ್ತಾ ಇದೆ. ಕೇಳ್ತಾ ಇದ್ರು ಕಾಂಗ್ರೆಸ್ ಅವರು ಇಟ್ಟಿಗೆ ಎಲ್ಲೋಯ್ತು ಅಂತ ಹೇಳಿ. ಆದ್ರೆ ಇವತ್ತು ಇಟ್ಟಿಗೆ ಕೊಂಡೋಗಿದ್ದು ಮಾತ್ರ ಅಲ್ಲ, ಭವ್ಯವಾದಂತ ರಾಮ ಮಂದಿರವನ್ನ ಕಟ್ಟಿ ಅದರ ಉದ್ಘಾಟನೆಯನ್ನ ನಮ್ಮ ಪ್ರಧಾನಿ ಮಾಡಿದ್ದಾರೆ ಅನ್ನುವಂತ ಹೆಮ್ಮೆ ಇರುವಂತ ಈ ಸಂದರ್ಭದಲ್ಲಿ ಅಷ್ಟೇ ಉತ್ಸಾಹದಿಂದ ನಾವು ಚುನಾವಣೆ ಕೆಲಸದಲ್ಲಿ ತೊಡಗಿಸಿಕೊಳ್ಳೋಣ ಅನ್ನುವಂತ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆಯನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ದಯಮಾಡಿ ಯಾರ್ಯಾರು ಬೆಂಗಳೂರಿನ ಉತ್ತರದ ಕಾರ್ಯಕರ್ತರು ಇಲ್ಲಿ ಬಂದಿದ್ದೀರಿ, ಬೆಂಗಳೂರು ಮಧ್ಯದ, ಬೆಂಗಳೂರು ದಕ್ಷಿಣದ ಎಲ್ಲರಿಗೂ ಕೂಡ ಪರಸ್ಪರ ಫ್ರೆಂಡ್ಶಿಪ್ ಇದೆ, ಬಂಧುಗಳಿದ್ದಾರೆ. ಆ ಕಡೆ ಕಾರ್ಯಕರ್ತರು ಈ ಕಡೆ ಇದ್ದಾರೆ, ಅಥವಾ ನಿಮ್ಮ ಬಂಧುಗಳು, ನಿಮ್ಮ ಬಾಂಧವರು, ನಿಮ್ಮ ಫ್ರೆಂಡ್ಸು ಎಲ್ಲರಿಗೂ ಕೂಡ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡುವುದಕ್ಕೆ ಮತ್ತು ವೋಟ್ ಹಾಕೋದಕ್ಕೆ ನೀವೆಲ್ಲರೂ ಪ್ರಯತ್ನ ಮಾಡಬೇಕನ್ನುವಂತ ವಿನಂತಿಯನ್ನ ಮಾಡಿ ನಿಮ್ಮೆಲ್ಲರಿಗೆ ಮನಸ್ಸಿ ನನ್ನ ಮಾತು ಮುಗಿಸ್ತೀನಿ. ಬೋಲೋ ಭಾರತ್ ಮಾತಾ ಕಿ. ಸಾಲ್ನ ಜೋರಾಗಿ ಅಮಿತ್ ಶಾ ಬರ್ತಾ ಇದಾರೆ ಅಂತ ಹೊರಟಿದ್ದಾರೆ, ಕೇಳ್ಬೇಕು ಅವರಿಗೂ. ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿಗೆ, ಕಮಲದ ಚಿಹ್ನೆಗೆ ಇನ್ನೊಂದ್ಸರಿ ಜೋರಾಗಿ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.